5 ನಿಮಿಷ ಆಗೋಯ್ತು. ಕಸ್ಟಮರ್ ನೋಡಿದ್ರೆ ಇನ್ನೂ ಬಂದಿಲ್ಲ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರು ಕಸ್ಟಮರ್ನ ಪಿಕಪ್ ಮಾಡೋದಕ್ಕೆ 5-5 ನಿಮಿಷ ಅಂದರೆ ಎಷ್ಟು ಟೈಮ್ ಎಷ್ಟಾಯ್ತು ಗುರು. ಮೊದಲನೇ ಡ್ಯೂಟಿ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಇದ್ದೀನಿ ಅಂದರೆ ಇವಾಗ ಒಬ್ಬನಳ್ಳಿ ಹತ್ರ ಇದ್ದೀನಿ. ಮಂಗಮ್ಮನಪಾಳ್ಯ ಟೌನಲ್ಲಿ ಪಿಕಪ್ ಇರೋದು. ಪಿಕಪ್ಗೆ ಹೋಗ್ತಾ ಇದ್ದೀನಿ. ಡ್ರಾಪು ಅಲ್ಲೇ HSR ಇರೋದು. ಒಬ್ಬನಳ್ಳಿ ಸಿಗ್ನಲ್ ಹತ್ರ ಬಂದೆ. ಸರ್ವಿಸ್ ರೋಡಲ್ಲಿ ಇದ್ದೀನಿ. ಇಲ್ಲಿ ಲೆಫ್ಟ್ ಎತ್ಕೋಬೇಕು ಟೌನಲ್ಲಿ. ಹೋಗ್ತಾ ಇದ್ದೀನಿ. ಶೇಕ್ ಆಗ್ತಾ ಇದೆ ಮೊಬೈಲ್ ಎಲ್ಲ. ನಂಬಕ್ಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಕ್ಲಾರಿಟಿಗೆ ಬರ್ತಾ ಇಲ್ಲ. ಕಸ್ಟಮರ್ ಎಲ್ಲಿದ್ದಾರೆ ಅಂತ ನೋಡೋಣ. ನನ್ನ ಮೊದಲನೇ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಡ್ರಾಪ್ ಬಂದು 19 ಮೇನ್ ರೋಡು HSRಗೆ ಇತ್ತು. ಆ ಕಸ್ಟಮರ್ನ ಡ್ರಾಪ್ ಮಾಡಿ ಇಲ್ಲೇ ಕುತ್ಕೊಂಡಿದ್ದೀನಿ. ನೋಡೋಣ ಇನ್ನೊಂದು ಯಾವ್ದಾರ ಲೋಕಲ್ ಡ್ಯೂಟಿ ಬೀಳ್ಬೋದು. ಮತ್ತೆ ಇನ್ನೊಂದು ಡ್ಯೂಟಿ ಬಿತ್ತು, ಅದು ಕೂಡ ಲೋಕಲ್ ಇಲ್ಲೇ HSR ಲೇಔಟ್ಗೆ. ಪೆಟ್ರೋಲ್ ಬಂಕ್ ಹತ್ರ ರೈಟ್ ತೋರಿಸ್ತಾ ಇದೆ. ಮೊಬೈಲ್ ಶೇಕಿಂಗ್ಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನೇನೋ ಟ್ರೈ ಮಾಡಿದ್ರು, ಆದರೆ ಶೇಕ್ ಆಗೋದು ಮಾತ್ರ ನಿಲ್ತಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದಕ್ಕೇನಾದ್ರು ಐಡಿಯಾ ಹುಡುಕ್ಬೇಕು. ಯಾಕಂದ್ರೆ ನಮ್ಮ ಆಟೋಗಳು ಮೊದಲೇ ಶೇಕ್ ಆಗುತ್ತೆ. ಅದು ಆಟೋ ಡ್ರೈವರ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಅರ್ಥ ಆಯ್ತಾ? ಗ್ಲಾಸು, ಹ್ಯಾಂಡ್ಲು ಇದೆಲ್ಲ ಶೇಕ್ ಬರುತ್ತೆ. ಅದಕ್ಕೆ ನನ್ನ ಫೋನು ಶೇಕ್ ಬರ್ತಿದೆ. ಬನ್ನಿ ಮೇಡಮ್ ಬೇಗ. ಅಪ್ಪ ಬರ್ತೀನಿ ಅಂದ್ರು ಬೇಗ. 1 ಮಿನಿಟ್ ಅಂದರು. ನಾನು ಬಂದು 3 ಮಿನಿಟ್ಸ್ ಆಯಿತು. ಅವ್ರು ಬಂದು 1 ಮಿನಿಟ್ಸ್ ಬರ್ತೀನಿ ಅಂತಂದರು. ಟೋಟಲ್ಲು 5 ಮಿನಿಟ್ಸ್ ಆಗೇ ಆಗುತ್ತೆ. 5 ನಿಮಿಷ ಆಗೋಯ್ತು. ಕಸ್ಟಮರ್ ನೋಡಿದ್ರೆ ಇನ್ನೂ ಬಂದಿಲ್ಲ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರು ಕಸ್ಟಮರ್ನ ಪಿಕಪ್ ಮಾಡೋದಕ್ಕೆ 5-5 ನಿಮಿಷ ಅಂದರೆ ಎಷ್ಟು ಟೈಮ್ ಎಷ್ಟಾಯ್ತು ಗುರು. ಮತ್ತು ಆ 5 ನಿಮಿಷ ಬಂದ್ಬಿಟ್ಟು ಆಮೇಲೆ ಏನಂತ ಹೇಳ್ತಾರೆ ಹೇಳಿ ಅವರು, ಸರ್ ಸ್ವಲ್ಪ ಬೇಗ ಹೋಗಿ ಅರ್ಜೆಂಟ್ ಇದೆ ಅಂತಾರೆ. ಆಮೇಲೆ ಜೋರಾಗಿ ಹೋದರೆ ಇಷ್ಟು ಜೋರಾಗಿ ಯಾಕೆ ಓಡಿಸ್ತೀರಾ ಸರ್ ಅಂತ ನಮಗೆ ಅಂತ. ಅಂತೂ ಈ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅಪ್ಪ ಗಾಡಿ ಹೆಂಗೋ ಸ್ಟಾರ್ಟ್ ಆಯಿತು. ಆಗಲ್ಲ, ಎಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಕಸ್ಟಮರ್ ಅಂದ್ಕೊಂಡಿದ್ದೆ. ಹೆಂಗೋ ನನ್ನ ಅದೃಷ್ಟ ಸ್ಟಾರ್ಟ್ ಆಯಿತು ಗಾಡಿ. ಇನ್ನೊಂದು ಡ್ಯೂಟಿ ಬಿತ್ತು. ಇದು ಬಂದು HSR ಫಸ್ಟ್ ಸೆಕ್ಟರ್ಗೆ ಡ್ರಾಪ್ ಇರೋದು. ಹೋಗ್ತಾ ಇದ್ದೀನಿ. ಆ ಕಡೆ ಸೈಡ್ ಇದ್ದಾರೆ ಅನ್ಸುತ್ತೆ ಕಸ್ಟಮರು. ನೋಡೋಣ, ಅವರೇ ಅನ್ಸುತ್ತೆ. ಆ ಕಡೆ ಇದ್ದಾರೆ. ಲೊಕೇಶನ್ ಈ ಕಡೆ ಹಾಕ್ಬಿಟ್ಟು ಅವ್ರು ಆ ಕಡೆ ಇದ್ದಾರೆ. ಹೆಂಗೋ ನಾನು ಆ ಕಡೆನೇ ಹೋಗ್ಬೇಕು, ಹಂಗಾಗಿ ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಬನ್ನಿ ಇದ್ದಿದ್ದೆ. ಲೊಕೇಶನ್ಗಳು ರಾಂಗ್ ಹಾಕ್ಬಿಟ್ಟು ಇಡ್ತಾರೆ ಗುರು. ಕ್ವಾಟ್ಲೆ ಅಂದರೆ ಅವ್ರು ಈ ಕಡೆ ಇರ್ತಾರೆ, ಲೊಕೇಶನ್ ಬಂದು ರೋಡ್ ಬಿಟ್ಟು ಆ ಕಡೆ ಇರುತ್ತೆ. ಅರ್ನಿಂಗ್ ಜಾಸ್ತಿ ಆಗಲಿ ಅಂತ ನಾವೇನು ಮಾಡ್ತೀವಿ, ಬೇಗ ಹೊಡಿತೀವಿ ಗಾಡಿನ. ಇವ್ರು ನೋಡಿದ್ರೆ ಲೊಕೇಶನ್ ರಾಂಗ್ ಹಾಕ್ಬಿಟ್ಟು ಪಿಕಪ್ ಲೊಕೇಶನಿಗೆ ಬಂದಾಗ ಕ್ಯಾನ್ಸಲ್ ಮಾಡೋದು. ತುಂಬ ಮಾಡ್ತಾರೆ ಗುರು ಇದನ್ನ. ಮತ್ತು ರ್ಯಾಪಿಡೋದಲ್ಲಿ ಬುಕ್ ಮಾಡ್ತಾರೆ, ಓಲಾದಲ್ಲಿ ಬುಕ್ ಮಾಡ್ತಾರೆ, ಊಬರಲ್ಲೂ ಬುಕ್ ಮಾಡ್ತಾರೆ, ಎಲ್ಲದರಲ್ಲೂ ಬುಕ್ ಮಾಡ್ಕೋತಾರೆ. ಯಾರು ಬೇಗ ಬರ್ತಾರೆ ಅವ್ರ ಜೊತೆ ಹೋಗ್ಬಿಟ್ಟು ಬರದೇ ಇರೋದನ್ನೆಲ್ಲ ಕ್ಯಾನ್ಸಲ್ ಮಾಡೋದು. ಗುರು 11 ಗಂಟೆಗೆ ಇನ್ನೂ 2 ನಿಮಿಷ ಇದೆ. ನೋಡೋಣ, ಇಷ್ಟರೊಳಗಡೆ ಒಂದು ಡ್ಯೂಟಿ ಬಿದ್ದರೆ ಹೆಂಗೋ ಒಂದು 38 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ, ಇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗುರು ಇನ್ನೊಂದೇ ನಿಮಿಷ ಗುರು ಟೈಮ್ ಇರೋದು. 38 ರೂಪಾಯಿ ಹೋಗುತ್ತೆ ಇನ್ನೊಂದು ನಿಮಿಷಕ್ಕೆ. ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. 2.5 ಕಿಲೋಮೀಟರ್ ಹೊಡೆದ್ಬಿಟ್ಟೆ ಬೈ ಮಿಸ್ಟೇಕ್ ಆಗಿ. ಇದು ಬೇಡ. ಇದು ಟೈಮ್ ಆಗೋಯ್ತು ಗುರು. ನೋಡ್ರಿ 11 ಗಂಟೆ ಆಗೋಯ್ತು. ಟೈಮು 11 ಗಂಟೆ ಆಗೋಯ್ತು. 38 ರೂಪಾಯಿ ಎಕ್ಸ್ಟ್ರಾ ಅಮೌಂಟು ಹೋಯ್ತು. ಇವಾಗ ಏನಿದ್ರು ಮಿನಿಮಮಲ್ಲಿ ಮಾಡಬೇಕು. ಈ ಟೈಮಲ್ಲಿ ಲಾಂಗ್ ಹೋಗೋಣ ಅಂದರೆ ಆ ಕಡೆಯಿಂದ ಡ್ಯೂಟಿಗಳು ಕೊಡಲ್ಲ. ಅದು ಒಂದು ಮೇಯ್ನ್ ಪ್ರಾಬ್ಲಮ್ಮು. ನೋಡೋಣ, ಲೋಕಲ್ ಡ್ಯೂಟಿಗಳನ್ನ ಇಲ್ಲೇ ಮಾಡ್ತೀನಿ. ಗುರು HSR PWD ಕ್ವಾರ್ಟರ್ಸ್ ಒಳಗಡೆ ಇದ್ದೀನಿ. ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ, ಕಡಿಮೆನೇ ಬರ್ತಾ ಇದೆ. ಯಾವಾಗ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ. ಆ ಕಡೆ ಎಲ್ಲ ತುಂಬ ಬರ್ತಿತ್ತು ಮಳೆ, ಫಸ್ಟ್ ಸೆಕ್ಟ್ರಲ್ಲೆಲ್ಲ. ಇಲ್ಲೆಲ್ಲ ಮಳೆ ಕಡಿಮೆ ಇದೆ, ಬರುತ್ತೋ ಹೆಂಗೋ ಗೊತ್ತಿಲ್ಲ, ನೋಡಬೇಕು. ಮಳೆ ಜಾಸ್ತಿ ಬಂದರೆ ಮನೆ ಕಡೆ ಹೋಗೋದೆ. ಯಾಕಂದರೆ ಬೆಂಗಳೂರಲ್ಲಿ ರೋಡ್ಗಳು ತುಂಬ ಚೆನ್ನಾಗಿದ್ದಾವೆ. ಅದಕ್ಕೆ ಬೇಗ ಮನೆಗೆ ಹೋಗ್ಬಿಡ್ಬೇಕು ಮಳೆ ಬಂದರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.